ಸೂಲ್ದಳ್ಳಿಲಿ 10 ಸರಿ ರಿಜೆಕ್ಟ್ ಆಗಿತ್ತು ಸರ್ಕಾರದಲ್ಲಿ. ಈಗ ಹಾಸ್ಪಿಟಲ್ ಸೂಲ್ದಳ್ಳಿಲಿ ಆಸ್ಪತ್ರೆ ಕೂಡ ಆಗೈತೆ, ಸೂಲ್ದಳ್ಳಿಲಿ ಕಾಲೇಜ್ ಕೂಡ ಆಗೈತೆ. ನಿಮ್ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಕೊಡ್ಬೇಕು, ನಿಮ್ಗೆ ಒಳ್ಳೆ ಆರೋಗ್ಯ ಕೊಡ್ಬೇಕಂತ ಹೇಳ್ಬಿಟ್ಟು ಇಲ್ಲೇ ಸೂಲ್ದಳ್ಳಿಲೇನೆ ಆಸ್ಪತ್ರೆ ಇದ್ರಾಗಿದೆ. ಎಲ್ಲದಕ್ಕೂ ಮಾನದಂಡಗಳಿರ್ತವೆ. ಯಾಕೆ 18 ವರ್ಷ ಆದ್ಮೇಲೆ ಮದುವೆ ಆಗ್ಬೇಕಂತೈತೆ? ಯಾಕೆ 18 ವರ್ಷ ಆದ್ಮೇಲೆನೆ ಓಟ್ ಹಾಕ್ಬೇಕಂತೈತೆ? ಯಾಕೆ ನೀವು 9 ತಿಂಗಳಾದ್ಮೇಲೆ ಹೆಸರಿಡ್ತೀರಿ? ಎಲ್ಲದಕ್ಕೂ ಮಾನದಂಡಗಳಿರ್ತವೆ. ಆಗ ಒಂದು ಆಸ್ಪತ್ರೆ ಮಾಡ್ಬೇಕಂತಂದ್ರೆ ಇಷ್ಟು ಜನಸಂಖ್ಯೆ ಇರ್ಬೇಕು, 30,000 ಇರ್ಬೇಕು, ಒಂದು 15 ಕಿಲೋಮೀಟರ್ ರೇಡಿಯಸ್ ಇರ್ಬೇಕು, 15 ಕಿಲೋಮೀಟರ್ ಇರ್ಬೇಕು. ಒಂದ್ ಆಸ್ಪತ್ರೆಯಿಂದ ಇನ್ನೊಂದು ಆಸ್ಪತ್ರೆಗೆ ಅಂತರ 15 ಕಿಲೋಮೀಟರ್ ಇರ್ಬೇಕು. ಅದ್ರ ಮಧ್ಯದಲ್ಲಿ 30,000 ಜನಸಂಖ್ಯೆ ಇರ್ಬೇಕು. ಮತ್ತೆ ಅದೆಲ್ಲ ಇದ್ರದ್ದು ಅವೆಲ್ಲ ಮಾನದಂಡಗಳು ನೋಡಿದ್ರೆ ಇಲ್ಲಿ ಉಜ್ಜಿನಿ ಎಲ್ಲೈತೆ, ಚಿಕ್ಕಜೋಗಳ್ಳಿ ಎಲ್ಲೈತೆ, ಗುಡೇಕೋಟೆ ಎಲ್ಲೈತೆ, ಕೂಡ್ಲಿಗೆ ಎಲ್ಲೈತೆ, ಈಗಿರೋ ಹಾಸ್ಪಿಟ್ಲ್ಗಳು ಎಲ್ಲಿದಾವೆ, ಇವೆಲ್ಲ ಮಾನದಂಡಗಳು ನೋಡ್ಕೊಂಡ್ರೆ ನಾನು ಇದನ್ನ ಎಲ್ಲ ಬರೆದು ತೋರಿಸಿ ಜಗಳ ಮಾಡಿ ಇಲ್ಲಿ ಹಾಕ್ಸ್ಕೊಂಡಿರೋದು ಆಸ್ಪತ್ರೆ. ಇನ್ನು ತಾಲೂಕಿಗೆ ಯಾವುದೇ ಕಾರಣಕ್ಕೂ ಬರಲ್ಲ. ಹಾಸ್ಪಿಟ್ಲಿಗೆ ಇರವ ಅಷ್ಟೇ ಸಾಕು. 5 ಪ್ರಾಥಮಿಕ ಆರೋಗ್ಯ ಕೇಂದ್ರ, 1 ಸಮುದಾಯ ಅಂತೇಳಿ ಇವು ಇದ್ರದ್ದು ನಿಮ್ಗೆ ಉಪಕೇಂದ್ರ ಅಲ್ಲ. ಈಗ ನೋಡಿ, ಅದಕ್ಕೋಸ್ಕರ ಆಂಬ್ಯುಲೆನ್ಸ್ ಇರ್ತದೆ, ಮತ್ತೆ ಆರೋಗ್ಯ ಸೇವೆ ಇರ್ತದೆ, ನರ್ಸ್ಗಳಿರ್ತಾರೆ, ಡಾಕ್ಟರ್ಗಳಿರ್ತಾರೆ. ಈಗ ಸೂಲ್ದಳ್ಳಿಗೆ ಬಂದಿರೋದೇ ನಿಮ್ಮ ಪುಣ್ಯ. ಈಗ ಇನ್ ಏನ್ ಮಾಡಿದ್ರು ಹಂಗ್ ಮನೆ ಊರೂರಿಗೆ ಆಸ್ಪತ್ರೆ ಮಾಡಕ್ಕೆ ಕಾನೂನಲ್ಲೆಲ್ಲ ಎಲ್ಲ ಅವಕಾಶ ಇಲ್ಲ, ಡಾಕ್ಟರ್ಗಳು ಸಿಗೋದಿಲ್ಲ. ಅದಕ್ಕೋಸ್ಕರ ತುಂಬಾ ಕಷ್ಟಪಟ್ಟು ತಂದಿದೀವಿ. ಒಳ್ಳೆ ರಸ್ತೆ ಮಾಡ್ಕೊಡ್ತೀವಿ. 2 ನಿಮಿಷದಲ್ಲಿ ನಿಮ್ಗೆ ಸೂಲ್ದಳ್ಳಿ ಕರ್ಕೊಂಡು ಹೋಗಂಗೆ ಒಳ್ಳೆ ರಸ್ತೆ